ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ಇವಾಗ ನೀವು ನೋಡ್ತಿರೋ ಹಾಗೆ ನಾನಿಲ್ಲಿ ಝೀಬ್ರಾ ಕೇಕ್ ಯಾವ ರೀತಿ ಮಾಡೋದು ತೋರಿಸ್ತೀನಿ. ತುಂಬಾ ಈಸಿ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಮಕ್ಕಳಿಗೆ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅಂದರೆ ಸಕ್ಕರೆನ ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ಸಕ್ಕರೆ ಪೌಡ್ರ್ ಹಾಕೋದ್ರಿಂದ ತುಂಬಾ ಈಸಿ ಆಗುತ್ತೆ ಮಾಡಲಿಕ್ಕೆ. ಹಾಗೆ ಇಲ್ಲಿ ಒಂದು 1/4 ಕಪ್ ಆಗೋಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಗಟ್ಟಿ ಮೊಸರನ್ನು ಸಕ್ಕರೆ ಪೌಡ್ರ್ ಜೊತೆಗೆ ಈ ಮೊಸರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1/4 ಕಪ್ನಷ್ಟು ಮೊಸರಿದೆ, ಅರ್ಧ ಕಪ್ನಷ್ಟು ಸಕ್ಕರೆ ಪೌಡ್ರ್ ಇದೆ. ಮೆಜರ್ಮೆಂಟ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಕೊಂಡು ನೀವು ಮಾಡ್ಕೊಳ್ಬೋದು. ನೋಡಿ ಈ ಥರ ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬರಬೇಕು. ಅಲ್ಲಿವರೆಗೂ ಮೊಸರು ಜೊತೆಗೆ ಈ ಸಕ್ಕರೆ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ನೋಡಿ ನಾನಿಲ್ಲಿ ಯಾವ ಕಪ್ಪಿನ ಅಳತೆಯಿಂದ ಮೊಸರನ್ನು ತೊಗೊಂಡಿದ್ದೀನೋ ಅದೇ ಕಪ್ಪಿನ ಅಳತೆಯಿಂದ ಎಣ್ಣೆ ಕೂಡ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಯಾವುದನ್ನು ಯೂಸ್ ಮಾಡ್ತೀರೋ ಅದನ್ನೇ ನೀವು ಬಳಸಬಹುದು. ಎಗ್ಲೆಸ್ ಕೇಕ್ ಆಗಿರೋದ್ರಿಂದ ನಾನಿಲ್ಲಿ ಮೊಸರು ಯೂಸ್ ಮಾಡ್ತಿದ್ದೀನಿ. ನೀವು ಎಗ್ಗನ್ನು ತಿನ್ನೋರಾಗಿದ್ದರೆ ಒಂದು 2 ಮೊಟ್ಟೆ ನಾನು ಇಲ್ಲಿ ನೀವು ಬಳಸಬೇಕಾಗುತ್ತೆ. ಮೊಸರನ್ನು ಸ್ಕಿಪ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದ್ರ ಮೇಲ್ಗಡೆ ಒಂದು ಸ್ಟ್ರೈನರ್ ಇಟ್ಕೊಂಡು ಇದು ನೋಡಿ 3/4 ಕಪ್ಪಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ನೋಡಿ ಇಲ್ಲಿ ಮೈದಾ ಹಿಟ್ಟನ್ನು ನಾನು ಒಂದು ಸಕ್ಕರೆ ಪೌಡ್ರ್ ಎಷ್ಟು ತೊಗೊಂಡಿರ್ತೀವೋ ಅದರ 1/4 ಭಾಗದಷ್ಟು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇವಾಗ ನೋಡಿ ಇದು ಒಂದು ಟೀ ಸ್ಪೂನ್ ಅಳತೆಯಿಂದ ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಬೇಕಿಂಗ್ ಸೋಡಾ ಹಾಕ್ಕೊಳ್ತೀನಿ. ನೀವು ಮನೆಯಲ್ಲಿ ಸೋಡಾ ಬಳಸ್ತಿರಲ್ಲ ಅಡುಗೆಗೆ, ಆ ಸೋಡಾ. ಆಮೇಲೆ ಇಲ್ಲಿ ಬೇಕಿಂಗ್ ಪೌಡ್ರ್, ಇದು ಅದೇ ಸ್ಪೂನಿನ ಅದು ಟೀ ಸ್ಪೂನು, ಆ ಟೀ ಸ್ಪೂನ್ ಅಳತೆಯ 1 ಟೀ ಸ್ಪೂನಷ್ಟು ನಾನಲ್ಲಿ ಬೇಕಿಂಗ್ ಪೌಡ್ರನ್ನ ಬಳಸ್ತಿದ್ದೀನಿ. ಯಾವಾಗಲೂ ಕೇಕ್ ಮಾಡಬೇಕಿದ್ರೆ ನೀವು ಬೇಕಿಂಗ್ ಪೌಡ್ರಿನ ಪ್ರಮಾಣ ಜಾಸ್ತಿ ಇರಬೇಕು, ಬೇಕಿಂಗ್ ಸೋಡಾ ಪ್ರಮಾಣ ಅದರ ಅರ್ಧದಷ್ಟು ಇರಬೇಕು. ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಗೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರು. ಇದನ್ನು ಇದ್ರ ಜೊತೆಗೇ ಈ ಥರ ಸೇವ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಸಾನ್ಸ್ಕೊಂಡಾದಮೇಲೆ ನೋಡಿ ಒಂದೇ ಡೈರೆಕ್ಷನಲ್ಲಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಹಾಕಿರೋದ್ರಿಂದ ಚೆನ್ನಾಗಿ ಅದು ತಕ್ಷಣವೇ ಫರ್ಮೇಟ್ ಆಗುತ್ತೆ ಈ ಹಿಟ್ಟು ಜೊತೆ ಸೇರಿಕೊಂಡು. ಅದಕ್ಕೆ ನೀವು ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ ಈ ಥರ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೀವು ವಿಸ್ಕರ್ ಇದ್ದರೆ ವಿಸ್ಕರಿಂದನೂ ಕೂಡ ಕಲಿಸ್ಕೊಳ್ಳಿ. ನನಗೆ ಇಲ್ಲಿ ಸ್ಪೂನಿಂದನೇ ಕಂಫರ್ಟೇಬಲ್ ಆಗಿದೆ, ಅದಕ್ಕೋಸ್ಕರ ನಾನು ಸ್ಪೂನಿಂದ ಕಲಿಸ್ಕೊಳ್ತಿದ್ದೀನಿ. ಈ ಥರ ಒಂದೇ ಡೈರೆಕ್ಷನಲ್ಲಿ ನಿಧಾನವಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ ಸ್ವಲ್ಪ ಗಟ್ಟಿ ಆಯಿತು ಮಿಕ್ಸ್ಚರು. ನೋಡಿ ಒಂದು ಅರ್ಧ ಕಪ್ ಆಗೋಷ್ಟು ಹಾಲನ್ನು ಇಟ್ಕೊಂಡಿದ್ದೀನಿ. ಪೂರ್ತಿಯಾಗಿ ಹೋಗಲ್ಲ, ಅರ್ಧ ಕಪ್ ಪೂರ್ತಿಯಾಗಿ, ಅರ್ಧದಷ್ಟು ಮಾತ್ರ ಹೋಗುತ್ತೆ. ನೋಡಿ ಟೆಕ್ಸ್ಚರು ಚೆನ್ನಾಗಿ ಬರಬೇಕು, ಅಲ್ಲಿವರೆಗೂ ಮಾತ್ರ ಹಾಲನ್ನು ಹಾಕ್ಕೊಳ್ಳಿ. ನೋಡಿ ಈ ಥರ ಕ್ರೀಮಿಯಾಗಿ ಫ್ರೀ ಫ್ಲೋಯಿಂಗ್ ಆಗಿರಬೇಕು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬೇಗ ಜಾಸ್ತಿನೇ ಹಾಕ್ಕೊಂಡ್ರೆ ಪೂರ್ತಿ ತೆಳುವಾದರೆ ಆವಾಗ ಮತ್ತೆ ಸರಿ ಆಗಲ್ಲ. ನೋಡಿ ಈ ಥರ ಇದು ರೈಟ್ ಕನ್ಸಿಸ್ಟೆನ್ಸಿ. ಇವಾಗ ಇದು ರೆಡಿಯಾಗಿದೆ ಕೇಕ್ ಮಾಡಲಿಕ್ಕೆ ಬ್ಯಾಟರು. ಇವಾಗ ನಾನು ಇಲ್ಲೊಂದು ಎಕ್ಸ್ಟ್ರಾ ಬೌಲ್ ತೊಗೊಂಡಿದ್ದೀನಿ, ಎಂಟಿ ಬೌಲು. ಇದಕ್ಕೆ ಸ್ವಲ್ಪ ಕೇಕ್ ಬ್ಯಾಟರ್ನ ನಾನು ತೆಗಿತಾ ಇದ್ದೀನಿ. ಇದೇ ಬ್ಯಾಟ್ರಿಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಕೋಕೋ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಚಾಕೋ ಪೌಡ್ರ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಕೊಳ್ತಿದ್ದೀನಿ. ಇದಕ್ಕೂ ಕೂಡ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿ ಕೋಕೋ ಪೌಡ್ರ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಫ್ಲೋರ್ ಜೊತೆಗೆ. ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಾಗಿದೆ. 2 ಬ್ಯಾಟರ್ ಕೂಡ ರೆಡಿಯಾಗಿದೆ. ಸೊ ಇವಾಗ ನಾನು ಕೇಕ್ ಟಿನ್ನನ್ನು ತೊಗೊಂಡು ಕೇಕ್ ಟಿನ್ನ ಇದೇ ಟೈಮ್ನಲ್ಲಿ ಸ್ವಲ್ಪ ರೆಡಿ ಮಾಡಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನಾನೊಂದು ಕೇಕ್ ಟಿನ್ಗೆ ಒಂದು ಬ್ರಷ್ನಲ್ಲಿ ಆಯಿಲನ್ನು ಹಾಕ್ಕೊಂಡು ಗ್ರೀಸ್ ಮಾಡ್ಕೊಳ್ತೀನಿ ಚೆನ್ನಾಗಿ. ನೋಡಿ ಈ ಥರ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನ ಹಾಕ್ಕೊಳ್ಬೋದು. ಈ ಥರ ಆಯಿಲ್ನ ಗ್ರೀಸ್ ಮಾಡಿಕೊಂಡು. ನನ್ನ ಹತ್ರ ಇಲ್ಲಿ ಬಟರ್ ಪೇಪರ್ ಇಲ್ಲ, ನೋಡ್ತಿರ್ಬೋದು. ಬಟರ್ ಪೇಪರ್ ಬದಲಿಗೆ ನಾನು ಇಲ್ಲಿ ಮೈದಾ ಹಿಟ್ಟನ್ನು ಈ ಥರ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಟರ್ ಪೇಪರ್ ಥರ ಕೋಟಿಂಗ್ ಕೊಡ್ತೀನಿ. ಸೊ ನೋಡ್ತಿರ್ಬೋದು ಈ ಥರ ಎಲ್ಲ ಕಡೆ
ಕೋಟಿಂಗ್ ಥರ ಬರಬೇಕು ಮೈದಾದು. ಉಳಿದಿರುವಂಥ ಎಕ್ಸ್ಟ್ರಾ ಹಿಟ್ಟಿನ ಅದನ್ನು ತೆಗೆದುಬಿಡಿ. ನೋಡಿ ಇದ್ರ ಬಟರ್ ಪೇಪರ್ ಬದಲಿಗೆ ಈ ಥರ ಮಾಡ್ಕೊಳ್ಬೋದು. ಸೊ ಇವಾಗ ಕೇಕ್ ಟಿನ್ ಕೂಡ ರೆಡಿಯಾಗಿದೆ. ಇವಾಗ ನೋಡಿ ಒಂದು ಸ್ವಲ್ಪನೇ ಬ್ಯಾಟ್ರಿ ತೊಗೊಂಡು ಮೊದಲಿಗೆ ಯಾವುದಾದ್ರೂ ಹಾಕ್ಕೊಳ್ಳಿ. ನಾನಲ್ಲಿ ಈ ವೈಟ್ ಕಲರ್ ಮಿಕ್ಸ್ಚರ್ ಏನಿದೆ ಕೇಕ್ದು ಅದನ್ನು ಹಾಕ್ಕೊಳ್ತಿದ್ದೀನಿ. ಇವಾಗ ಇದ್ರ ಮೇಲ್ಗಡೆ ಈ ಚಾಕ್ಲೇಟ್ ಬ್ಯಾಟರ್ ಏನಿದೆ ಅದನ್ನು ಕೂಡ ಮೇಲ್ಗಡೆ ಸ್ವಲ್ಪ ಈ ಥರ ವೃತ್ತಾಕಾರಕ್ಕೆ ಹಾಕ್ತಾ ಹೋಗಬೇಕು, ಒಂದ್ರ ಮೇಲೊಂದು. ಆಮೇಲೆ ನಿಮ್ಮ ಹತ್ರ ಈ ಚಾಕೋ ಪೌಡ್ರ್ ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ, ಬೋರ್ನ್ವಿಟಾ ಇದ್ದೇ ಇರುತ್ತಲ್ಲ, ಇದನ್ನು ಚೆನ್ನಾಗಿ ಮಿಕ್ಸರ್ನಲ್ಲಿ ನುಣ್ಣಗೆ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ಸೇಮ್ ಪ್ರೊಸೀಜರ್ನಲ್ಲಿ ಅದರಲ್ಲೂ ಕೂಡ ಚಾಕ್ಲೇಟ್ ಇರುತ್ತೆ, ಚಾಕ್ಲೇಟ್ ಫ್ಲೇವರ್ದೇ ಆಗಿರೋದ್ರಿಂದ ಚಾಕ್ಲೇಟ್ಸ್ ಇದ್ದೇ ಇರುತ್ತೆ. ಇವಾಗ ನೋಡಿ ಈ ಥರ ಬಂದ್ರ ಮೇಲೆ ಸ್ವಲ್ಪ ಒಂದು ಟೀ ಸ್ಪೂನನ್ನು ಬಳಸ್ತಿದ್ದೀನಿ ನಾನಿಲ್ಲಿ. ಒಂದೊಂದು ಟೀ ಸ್ಪೂನ್ ಹಾಕ್ಕೊಂಡು ಈ ಥರ ವೃತ್ತಾಕಾರಕ್ಕೆ ಹಾಕ್ಕೊಂಡು ಒಂದ್ರ ಮೇಲ್ಗಡೆ ಒಂದು ಹಾಕೋತಾ ಹೋಗಬೇಕು. ಸ್ವಲ್ಪ ಮಕ್ಕಳಿಗೆ ಇವಾಗ ಮನೇಲಿರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಡ್ತಾಯಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಟೇಸ್ಟಿಯಾಗಿ ಕೂಡ ಇರುತ್ತೆ ನಿಮಗೆ. ಚಾಕ್ಲೇಟು ಹಾಗೆ ಈ ನಾರ್ಮಲ್ ಕೇಕ್ ಇರುತ್ತಲ್ಲ ಅದು ಎರಡೂ ಮಿಕ್ಸ್ ಆಗಿ ತುಂಬ ಚೆನ್ನಾಗಿ ಡಿಸೈನಾಗಿ ಬರುತ್ತೆ. ಸೊ ನಾನಿಲ್ಲಿ ಒಂದ್ರ ಮೇಲ್ಗಡೆ ಒಂದು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಡಿಸೈನ್ ಆಗ್ತಾಯಿದೆ, ಝೀಬ್ರಾ ಥರ ಆಗುತ್ತೆ. ಕೊನೆಗೆ ತೋರಿಸ್ತೀನಿ ನಿಮಗೆ. ನೋಡಿ ಇವಾಗ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಬೇಕಿದ್ರೆ ನೀವು ಯಾವುದೇ ಥರ ಡಿಸೈನ್ ಮಾಡ್ಕೊಳ್ಬೋದು, ಅಥವಾ ಇದೇ ಥರ ಬಿಟ್ಟರು ಏನೂ ಪ್ರಾಬ್ಲಮ್ ಇಲ್ಲ. ನಾನಿಲ್ಲಿ ಈ ಥರ ಡಿಸೈನ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಾಣಿಸ್ಲಿ ಅಂತ. ಸೊ ನೋಡಿ ಇವಾಗ ಚೆನ್ನಾಗಿ ಡಿಸೈನ್ ಆಯಿತು. ಸ್ವಲ್ಪ ಎರಡು ಕಡೆ ಬೇರೆ ಡಿಸೈನ್ ಬಂತು. ಸೊ ಇದು ಇವಾಗ ರೆಡಿಯಾಗಿದೆ. ಸೆಟ್ ಮಾಡ್ಕೊಳ್ಳಿ ಈ ಥರ. ಈಗ ನೋಡಿ ನಾನಿಲ್ಲಿ ಒಂದು ಪಾತ್ರೆನ ದಪ್ಪ ತಳ ಇರೋಂಥ ಪಾತ್ರೆಯಲ್ಲಿ ರಿಂಗ್ ಕಟ್ ಇಟ್ಕೊಂಡು ಒಂದು 10 ನಿಮಿಷ ಅಲ್ಲಿ ಹೈ ಫ್ಲೇಮ್ಲಿ ಇಟ್ಕೊಂಡು ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲ್ಗಡೆ ಈ ಕೇಕ್ ಬ್ಯಾಟರ್ ಏನಿದೆ ಇದನ್ನು ಸೆಟ್ ಮಾಡ್ಕೊಳ್ತೀನಿ. ಇದನ್ನು ಮುಚ್ಚಿ ಮೀಡಿಯಮ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 40ರಿಂದ 45 ನಿಮಿಷ ಬಿಟ್ಬಿಡಿ. ಕರೆಕ್ಟಾಗಿ ಪರ್ಫೆಕ್ಟಾಗಿ ನಿಮಗೆ ಕೇಕ್ ರೆಡಿ ಆಗುತ್ತೆ. 45 ನಿಮಿಷ, ಹೆಚ್ಚಂದರೆ ಒಂದು 50 ನಿಮಿಷ. 45 ನಿಮಿಷಕ್ಕೆಲ್ಲ ಆಗಿರುತ್ತೆ. ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಆಗಿದೆ. ಇವಾಗ ಒಂದು 45 ನಿಮಿಷ ಬಿಟ್ಟಿದ್ದೆ, ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸೊ ಇದನ್ನು ನಾನು ಹೊರಗೆ ತೆಗಿತೀನಿ. ತುಂಬಾ ಬಿಸಿ ಇದೆ, ತಕ್ಷಣಕ್ಕೆ ನೀವು ತೆಗಿಬಾರ್ದು. ಬಟ್ ಪಾತ್ರೆಯಿಂದ ತೆಗೆದು ಹೊರಗಿಡಬೇಕು ತಣ್ಣಗಾಗೋಕ್ಕೆ. ಪಾತ್ರೆಯಲ್ಲಿ ಬಿಟ್ಟರೆ ತುಂಬಾ ಹಾರ್ಡಾಗುತ್ತೆ. ಸೊ ಇದು ಪೂರ್ತಿಯಾಗಿ ತಣ್ಣಗಾಗಲಿ. ಆಮೇಲೆ ನಾನು ಇದನ್ನು ನಿಮಗೆ ತೆಗೆದು ಕಟ್ ಮಾಡಿ ತೋರಿಸ್ತೀನಿ. ಸೊ ಇವಾಗ ನೋಡ್ತಿರ್ಬೋದು ಪೂರ್ತಿಯಾಗಿ ತಣ್ಣಗಾಗಿದೆ. ಈ ಥರ ಚಾಕುವಿಂದ ಎಡ್ಜಸ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಒಂದು ಪ್ಲೇಟ್ಗೋ ಅಥವಾ ಈ ಥರ ಬೋರ್ಡ್ಗೋ ಹಾಕ್ಕೊಂಡು ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಚಾಪಿಂಗ್ ಬೋರ್ಡ್ ಮೇಲೆ ಹಾಕ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು, ಎಷ್ಟು ಫ್ಲಫಿಯಾಗಿ ಪರ್ಫೆಕ್ಟಾಗಿ ಬಂದಿದೆ. ಸೊ ಇದನ್ನು ನೋಡಾದ್ಮೇಲೆ ಖಂಡಿತವಾಗ್ಲೂ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು. ನಿಮಗೆ ಸಕ್ಕರೆ ಅಂಶ ಜಾಸ್ತಿ ಬೇಕಂದರೆ, ಅಂದರೆ ಸ್ವಲ್ಪ ಸ್ವೀಟು ಕೇಕ್ನಲ್ಲಿ ಜಾಸ್ತಿ ಬೇಕಂದರೆ ಸ್ವಲ್ಪ ಸಕ್ಕರೆ ಪೌಡ್ರನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿ ಆಗಿತ್ತು. ಇದರಲ್ಲಿ ಎಷ್ಟು ಪೀಸ್ಗಳಾಗ್ತಿವೆ ನೋಡ್ತಿರ್ಬೋದು ನೀವೇ. ಇದರಲ್ಲಿ ಒಂದು 7ರಿಂದ 8 ಪೀಸ್ ಆಗಿದೆ. ಆರಾಮಾಗಿ 7-8 ಜನ ನೀವು ತಿನ್ಬೋದು. ನೋಡಿ ಎಷ್ಟು ಫ್ಲಫಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ನೀವು ಕೂಡ ಇದನ್ನು ನೋಡಾದ್ಮೇಲೆ ಖಂಡಿತವಾಗ್ಲೂ ಮನೆಯಲ್ಲಿ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.